ನಮಸ್ಕಾರ. ನಮನ ಯೋಗ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರೇಶ್ ಯೋಗ ಟ್ರೈನರ್. ಸ್ನೇಹಿತರೆ, ನಾನಿವತ್ತು ವಿಭಾಗೀಯ ಶ್ವಾಸನ ಅಂದರೆ ಸೆಕ್ಷನಲ್ ಬ್ರೀತಿಂಗ್ ಯಾವ ಥರ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಸೆಕ್ಷನಲ್ ಬ್ರೀತಿಂಗ್ ಅಂದರೆ ಪ್ರಾಣಾಯಾಮಕ್ಕೆ ನಮ್ಮ ದೇಹವನ್ನು ಯಾವ ಥರ ಸಜ್ಜುಗೊಳಿಸ್ಬೇಕು ಅನ್ನೋದನ್ನ ಸೆಕ್ಷನಲ್ ಬ್ರೀತಿಂಗ್ ಅಂತ ಕರಿತೀವಿ. ಸ್ನೇಹಿತರೆ, ಸೆಕ್ಷನಲ್ ಬ್ರೀತಿಂಗನ್ನು ಅಭ್ಯಾಸ ಮಾಡುವಾಗ ನಮಗೆ ಕಂಫರ್ಟ್ ಆಗಿರುವ ಯಾವುದೇ ಮೆಡಿಟೇಷನ್ ಆಸನದಲ್ಲಿ ನೀವು ಕುಳಿತುಕೊಂಡು ಅಭ್ಯಾಸ ಮಾಡ್ಬೋದು. ನಾನಿವತ್ತು ವಜ್ರಾಸನದಲ್ಲಿ ಕುಳಿತುಕೊಂಡು ಅಭ್ಯಾಸ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈ ಅಭ್ಯಾಸವನ್ನು ಮಾಡುವಾಗ ಬೆಳಿಗ್ಗೆ ಹಾಗೂ ಸಂಜೆಯ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡೋದರಿಂದ ಅಧಿಕ ಹೆಚ್ಚು ಲಾಭವನ್ನು ಪಡೆದುಕೊಳ್ಬೋದು. ಹಾಗೂ ಈ ಅಭ್ಯಾಸವನ್ನು ಯಾರು ಬೇಕಾದರೂ ಕೂಡ ಮಾಡ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಸ್ನೇಹಿತರೆ, ವಿಭಾಗೀಯ ಶ್ವಾಸನದಲ್ಲಿ 3 ವಿಭಾಗಗಳು ಬರುತ್ತೆ. ಪ್ರಥಮವಾಗಿ ಅಧಮ ಶ್ವಾಸ, ಮಧ್ಯಮ ಶ್ವಾಸ ಹಾಗೂ ಆದಿಶ್ವಾಸ. ನೀವು 3 ವಿಭಾಗದಲ್ಲಿ ಅಭ್ಯಾಸ ಮಾಡುವಾಗ ಕೈಗಳನ್ನು ಯಾವ ಮುದ್ರದಲ್ಲಿ ಇರಿಸಿ ಅಭ್ಯಾಸ ಮಾಡೋದರಿಂದ ಅಧಿಕ ಹೆಚ್ಚು ಲಾಭವನ್ನು ನೀವು ಪಡೆದುಕೊಳ್ಬೋದು ಅನ್ನೋದನ್ನ ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಭಾಗೀಯ ಶ್ವಾಸನವನ್ನು ಪ್ರಾಕ್ಟೀಸ್ ಮಾಡುವಾಗ ಪ್ರಥಮವಾಗಿ ಅಧಮ ಶ್ವಾಸದಲ್ಲಿ ನಾವು ಕೈಗಳನ್ನು ಚಿನ್ಮುದ್ರದಲ್ಲಿ ತೊಡೆಯ ಮೇಲೆ ಇರಿಸ್ಕೊಳ್ಬೇಕು. ನಂತರ ಗಾಳಿಯನ್ನು ಹೊಟ್ಟೆಯ ತುಂಬ ತುಂಬ್ಕೋಬೇಕು ಹಾಗೂ ನಿಧಾನಕ್ಕೆ ಗಾಳಿಯನ್ನು ಹೊರಗಡೆ ಹಾಕಬೇಕು. ಈ ಥರ 5 ರೌಂಡ್ ಪ್ರಾಕ್ಟೀಸ್ ಮಾಡಬೇಕು. ನಂತರ ಮಧ್ಯಮ ಶ್ವಾಸದಲ್ಲಿ ನಾವು ಕೈಯನ್ನು ಚಿನ್ಮುದ್ರದಿಂದ ಚಿನ್ಮಯ ಮುದ್ರಕ್ಕೆ ಕನ್ವರ್ಟ್ ಮಾಡಬೇಕು ಹಾಗೂ ತೊಡೆಯ ಮೇಲೆ ಇರಿಸ್ಕೋಬೇಕು. ಗಾಳಿಯನ್ನು ಎದೆಯ ತುಂಬ ತುಂಬಿಕೊಳ್ಬೇಕು ಹಾಗೂ ನಿಧಾನಕ್ಕೆ ಗಾಳಿಯನ್ನು ಹೊರಗಡೆ ಹಾಕಬೇಕು. ನಂತರ ಆದಿಶ್ವಾಸದಲ್ಲಿ ನಾವು ಕೈಗಳನ್ನು ಚಿನ್ಮಯ ಮುದ್ರದಿಂದ ಆದಿ ಮುದ್ರಕ್ಕೆ ಕನ್ವರ್ಟ್ ಮಾಡಬೇಕು ಹಾಗೂ ತೊಡೆಯ ಮೇಲೆ ಇರಿಸ್ಕೋಬೇಕು. ಕುತ್ತಿಗೆಯಲ್ಲಿ ಗಾಳಿಯನ್ನು ತುಂಬ ತುಂಬ್ಕೋಬೇಕು ಹಾಗೂ ನಿಧಾನಕ್ಕೆ ಗಾಳಿಯನ್ನು ಹೊರಗಡೆ ಹಾಕಬೇಕು. ನಂತರ 3 ಶ್ವಾಸ ಆದ ನಂತರ ಫುಲ್ ಯೋಗಿಕ್ ಬ್ರೀತಿಂಗಲ್ಲಿ ನಾವು ಕೈಗಳನ್ನು ಆದಿ ಮುದ್ರದಿಂದ ಬ್ರಹ್ಮ ಮುದ್ರಕ್ಕೆ ಕನ್ವರ್ಟ್ ಮಾಡಿ ನಾವೆಲ್ನ ಹತ್ತಿರ ಇಟ್ಕೋಬೇಕು. ಹೊಕ್ಕಳಿನ ಹತ್ತಿರ ಇಟ್ಕೊಂಡು ನಂತರ ಗಾಳಿಯನ್ನು ಪ್ರಥಮವಾಗಿ ಹೊಟ್ಟೆಯಲ್ಲಿ ಫುಲ್ ತುಂಬ್ಕೋಬೇಕು. ನಂತರ ಎದೆಯಲ್ಲಿ ಫುಲ್ ತುಂಬ್ಕೋಬೇಕು. ನಂತರ ಕುತ್ತಿಗೆಯಲ್ಲಿ ಗಾಳಿಯನ್ನು ಫುಲ್ ಕಂಪ್ಲೀಟ್ ಆದ ನಂತರ ನೀವು ಉಸಿರನ್ನು ಹೊರಗಡೆ ಹಾಕುವಾಗ ಕುತ್ತಿಗೆಯಿಂದ ಉಸಿರನ್ನು ಹೊರಗಡೆ ಹಾಕ್ತಾ ಬರಬೇಕು. ಕುತ್ತಿಗೆ, ನಂತರ ಎದೆ, ನಂತರ ಹೊಟ್ಟೆಯಲ್ಲಿ ಗಾಳಿಯನ್ನು ಹೊರಗಡೆ ಹಾಕ್ತಾ ಬರಬೇಕು. ಈ ಥರ ನೀವು 5 ರೌಂಡು ಪ್ರಾಕ್ಟೀಸ್ ಮಾಡಬೇಕು. ನಂತರ ಫುಲ್ ಯೋಗಿಕ್ ಬ್ರೀತಿಂಗಲ್ಲಿ ನಾವು ಕೈಗಳನ್ನು ಆದಿ ಮುದ್ರದಿಂದ ಬ್ರಹ್ಮ ಮುದ್ರಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ನಾವೆಲ್ನ ಹತ್ತಿರ ನಾವು ಕೈಗಳನ್ನ ಇರಿಸ್ಕೋಬೇಕು. ನಂತರ ಗಾಳಿಯನ್ನು ಪ್ರಥಮವಾಗಿ ಹೊಟ್ಟೆಯಲ್ಲಿ ತುಂಬ್ಕೋಬೇಕು. ನಂತರ ಎದೆಯಲ್ಲಿ ಗಾಳಿಯನ್ನು ತುಂಬ್ಕೋಬೇಕು. ನಂತರ ಕುತ್ತಿಗೆಯಲ್ಲಿ ಗಾಳಿಯನ್ನು ತುಂಬ್ಕೋಬೇಕು. ನಂತರ ಉಸಿರನ್ನು ಹೊರಗಡೆ ಹಾಕುವಾಗ ಸೇಮ್ ರಿವರ್ಸ್ ಪೊಸಿಷನಲ್ಲಿ ಕುತ್ತಿಗೆಯಿಂದ ಹೊರಗಡೆ ಹಾಕ್ತಾ ಬರಬೇಕು. ನಂತರ ಎದೆಯಿಂದ ಹೊರಗಡೆ ಹಾಕಬೇಕು. ನಂತರ ಹೊಟ್ಟೆಯಲ್ಲಿ ಇರುವ ಗಾಳಿಯನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕಬೇಕು. ಈ ಥರ ನೀವು 5 ರೌಂಡ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಯಾವ ಥರ ಅಂತ ಇವಾಗ ನೋಡಿ. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ದೇಹವನ್ನು ಸಂಪೂರ್ಣವಾಗಿ ಸಡಿಲಿಸಿ ಕೈಗಳನ್ನು ಚಿನ್ಮುದ್ರದಲ್ಲಿ ಇರಿಸಿ ತೊಡೆಯ ಮೇಲಿರಿಸಿ ಹಾಗೂ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನಕ್ಕೆ ಹೊಟ್ಟೆಯಲ್ಲಿ ಗಾಳಿಯನ್ನು ತುಂಬಿಕೊಳ್ಳಿ. ನಂತರ ನಿಧಾನಕ್ಕೆ ಗಾಳಿಯನ್ನು ಹೊರಗಡೆ ಹಾಕುತ್ತಾ ಹೊಟ್ಟೆಯನ್ನು ಸಂಪೂರ್ಣವಾಗಿ ಒಳಗಡೆ ಎಳೆದುಕೊಳ್ಳಿ. ಇದೇ ರೀತಿ 5 ಬಾರಿ ಪ್ರಾಕ್ಟೀಸ್ ಮಾಡಿ. ನಂತರ ನಿಧಾನಕ್ಕೆ ಕೈಯನ್ನು ಚಿನ್ಮಯ ಮುದ್ರಕ್ಕೆ ಬದಲಿಸಿ ಎದೆಯನ್ನು ಅಗಲಿಸುತ್ತಾ ಉಸಿರನ್ನು ಸಂಪೂರ್ಣವಾಗಿ ಎದೆಯಲ್ಲಿ ತುಂಬಿಕೊಳ್ಳಿ ಹಾಗೂ ನಿಧಾನಕ್ಕೆ ಉಸಿರನ್ನು ಹೊರಗಡೆ ಚೆಲ್ಲುತ್ತಾ ಇದೇ ರೀತಿ 5 ಬಾರಿ ಪ್ರಾಕ್ಟೀಸ್ ಮಾಡಿ. ನಂತರ ನಿಧಾನಕ್ಕೆ ಕೈಯನ್ನು ಆದಿ ಮುದ್ರಕ್ಕೆ ಕನ್ವರ್ಟ್ ಮಾಡಿ ಹಾಗೂ ಕಾಲರ್ ಬೋನ್ನ ಎಕ್ಸ್ಪ್ಯಾಂಡ್ ಮಾಡುತ್ತಾ ನಿಧಾನಕ್ಕೆ ಕುತ್ತಿಗೆಯಲ್ಲಿ ಗಾಳಿಯನ್ನು ತುಂಬಿಕೊಳ್ಳಿ ಹಾಗೂ ನಿಧಾನಕ್ಕೆ ಗಾಳಿಯನ್ನು ಹೊರಗಡೆ ಹಾಕಿ.
ನಿಧಾನಕ್ಕೆ ಕೈಯನ್ನು ಬ್ರಹ್ಮ ಮುದ್ರಕ್ಕೆ ಬದಲಿಸಿ ನಾವೆಲ್ನ ಹತ್ತಿರ ಇಡಿ ಹಾಗೂ ಸಂಪೂರ್ಣವಾಗಿ ಗಾಳಿಯನ್ನು ಒಳಗಡೆ ಎಳೆದುಕೊಳ್ಳುತ್ತಾ ಪ್ರಥಮವಾಗಿ ಹೊಟ್ಟೆಯಲ್ಲಿ ಗಾಳಿಯನ್ನು ತುಂಬಿಕೊಳ್ಳಿ. ನಂತರ ಎದೆಯಲ್ಲಿ ಹಾಗೂ ನಂತರ ಕುತ್ತಿಗೆಯಲ್ಲಿ ಗಾಳಿಯನ್ನು ತುಂಬಿಕೊಳ್ಳಿ. ನಂತರ ನಿಧಾನವಾಗಿ ಗಾಳಿಯನ್ನು ರಿವರ್ಸ್ ಪೊಸಿಷನಲ್ಲಿ ಹೊರಗಡೆ ಹಾಕುತ್ತಾ ಬನ್ನಿ. ಇದೇ ರೀತಿ 5 ಬಾರಿ ಪ್ರಾಕ್ಟೀಸ್ ಮಾಡಿ. ಸ್ನೇಹಿತರೆ, ನೀವು ವಿಭಾಗೀಯ ಶ್ವಾಸನದಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಅಧಮ ಶ್ವಾಸದಲ್ಲಿ ನೀವು ಹೊಟ್ಟೆಯಲ್ಲಿ ಮಾತ್ರ ಗಾಳಿಯನ್ನು ತುಂಬ್ಕೋಬೇಕು. ಮಧ್ಯಮ ಶ್ವಾಸದಲ್ಲಿ ಎದೆಯಲ್ಲಿ ಮಾತ್ರ ಗಾಳಿಯನ್ನು ತುಂಬ್ಕೋಬೇಕು ಹಾಗೂ ಆದಿ ಶ್ವಾಸದಲ್ಲಿ ಕುತ್ತಿಗೆಯಲ್ಲಿ ಮಾತ್ರ ಗಾಳಿಯನ್ನು ತುಂಬ್ಕೋಬೇಕು. ಆ ಥರ ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಹೆಚ್ಚು ಲಾಭವನ್ನು ಪಡ್ತೀವಿ. ವಿಭಾಗೀಯ ಶಾಸನವನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಮೈಂಡು ಕೂಲಾಗಿ ಕಾಮ್ ಆಗಿರುತ್ತೆ ಹಾಗೂ ಥಿಂಕಿಂಗ್ ಕ್ಲಾರಿಟಿ ಚೆನ್ನಾಗಿರುತ್ತೆ ಹಾಗೂ ನೀವು ಇನ್ನೂ ಅಧಿಕ ಲಾಭವನ್ನು ನೀವು ಪಡೆದುಕೊಳ್ಬೋದು. ನಮಸ್ತೆ.